ಕುಸುಮ, ಏನಿದು? ಮಕ್ಕಳು ಮೊಬೈಲ್ ನೋಡ್ತಾ ಇದ್ರೆ ಬೈತಿ ಅವ್ರಿಗೆ. ಈಗ ನೀನ್ ಮಾಡ್ತಾ ಇರೋದೇನು? ನಾ ಹಿಂಗ್ ಮಾಡ್ದೆ. ಮಲ್ಕೊಳ್ಳೋದು ಬಿಟ್ಟು ಫೋನ್ ನೋಡ್ತಾ ಇದೆಯಲ್ಲ, ಅದು ಇಷ್ಟೊತ್ತಲ್ಲಿ. ರೀ, ನನ್ ಟೆನ್ಷನ್ ನನಗೆ, ಸುಮ್ನೆ ಇರ್ರಿ ನೀವು. ಟೆನ್ಷನ್? ಅದೇನ್ ಟೆನ್ಷನ್ ಕುಸುಮ? ನನ್ನ ಹತ್ರ ಹೇಳ್ಕೊ. ಏನಿಲ್ಲ, ನೀವು ಮಲ್ಕೊಳ್ಳಿ. ಕುಸುಮ, ನಾನು ನಿನ್ನ ಗಂಡ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ. ನೀನು ಏನಿಲ್ಲ ಅಂತ ನಾಟಕ ಮಾಡಿದ್ರು ನಿನ್ನ ತಲೆಯಲ್ಲಿ ಏನೋ ಕೊರಿತಾ ಇದೆ ಅಂತ ನನಗೆ ಗೊತ್ತಾಗತ್ತೆ. ಏನು ಹೇಳು, ಅದು ಏನು ಅಂತ ಹೇಳು ಕುಸುಮ. ನನ್ನ ಕೈಲಿ ಏನಾದ್ರು ಸಹಾಯ ಮಾಡೋಕ್ಕಾಗತ್ತ ನೋಡ್ತೀನಿ. ಅದು ನಮ್ಮ ಭಾಗ್ಯಂಗೆ ಇನ್ನೊಂದು ಹಾ, ಈಗ ನಿಮ್ಮಮ್ಮನ್ನೇ ನೋಡು. ಮೊದ್ಲೆಲ್ಲ ಸಿಡಿ ಸಿಡಿ ಸಿಡುತ್ತಾ ಇದ್ರು. ಜನ ಏನ್ ಮಾತಾಡ್ಕೊಂಡ್ಬಿಡ್ತಾರೋ ಅಂತ ಅಳಿಯನ್ ಪರಾನೇ ಮಾತಾಡ್ತಿದ್ರು, ಹೌದಾ? ಆದ್ರೆ ಈಗೇನಾಯ್ತು? ಅದನ್ನೆಲ್ಲ ಬದಿಗಿಟ್ಟು ಸ್ವಾಭಿಮಾನನೇ ಮುಖ್ಯ ಅಂತ ನಿನ್ನನ್ನ ಮನೆಗೆ ಕರ್ಕೊಂಡ್ ಬರ್ಲಿಲ್ವಾ? ಕಷ್ಟದಲ್ಲೇ ಬದಲಾವಣೆ ಆಗೋದು ಭಾಗ್ಯ. ಅದೇನೋ ಹೇಳ್ತಾರಲ್ಲ, ಉಳಿಪೆಟ್ಟು ಬೀಳೋ ಕಲ್ಲೇ ಶಿಲೆಯಾಗಿ ನಿಲ್ಲೋದು ಅಂತ. ಇದು ಪೆಟ್ಟು ತಿನ್ನೋ ಸಮಯ. ಮುಂದೆ ಒಂದ್ ದಿವಸ ಈ ಕಲ್ಲು ಸುಂದರವಾಗಿರೋ ವಿಗ್ರಹ ಆಗತ್ತೆ. ಮತ್ತೆ ಕಷ್ಟಗಳನ್ನ ಎದುರಿಸೋದಕ್ಕೆ ನಾನು ಯಾವತ್ತೂ ಹಿಂಜರಿದಿಲ್ಲ. ಅದಕ್ಕೆ ಹೆದರ್ಕೊಂಡು ನಾನು ಯಾವತ್ತೂ ಓಡ್ ಹೋಗಿಲ್ಲ. ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸ್ತೀನಿ ಅತ್ತೆ. ಆದ್ರೆ ನನ್ನ ಮಕ್ಳಿಗೆ ಏನು ತಪ್ಪು ಮಾಡಿದಾರತ್ತೆ? ಅಯ್ಯೋ, ಕಷ್ಟ ಅನುಭವಿಸೋರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಭಾಗ್ಯ. ಈಗ ನಿನ್ನೆ ತಗೋ, ನೀನೇನ್ ತಪ್ಪು ಮಾಡಿದ್ದೆ? ಆದ್ರೆ ಭಗವಂತ ಇವತ್ತು ನಿನಗೆ ತುಂಬಾ ಕಷ್ಟಗಳು ಕೊಡ್ತಿದ್ದಾನೆ. ಮುಂದೆ ನಮ್ಮನ್ನ ಎಲ್ಲದನ್ನು ಎದುರಿಸಕ್ಕೆ ತಯಾರು ಮಾಡ್ತಿದ್ದಾನೆ ಅಂತ ಅರ್ಥ ಇದು. ನಿನ್ ಸ್ವಾಭಿಮಾನನ ಕೆಣಕದಷ್ಟು ನೀನ್ ಎತ್ತರಕ್ಕೆ ಬೆಳೀತಾ ಹೋಗ್ತೀಯ. ಈಗ ನೋಡು, ನೀನು ಕೆಲಸದಿಂದ ಆಚೆ ಬಂದ ಮೇಲೆ ಕಳ್ಕೊಂಡಿದ್ದೇನು? ಏನು ಕಳ್ಕೊಳ್ಳಿಲ್ಲ. ಅದ್ರ ಬದಲಾಗಿ ಸ್ವಂತ ಕ್ಯಾಟ್ರಿಂಗ್ ಶುರು ಮಾಡಿದೀಯ. ಇದೇ ಕ್ಯಾಟ್ರಿಂಗು ದೊಡ್ಡ ಕಂಪನಿ ಆಗತ್ತೆ, ನೋಡ್ತಾ ಇರೋ. ನನಗೆ ಜೀವನದಲ್ಲಿ ಅಂಥ ದೊಡ್ಡ ಆಸೆ ಯಾವುದೂ ಇಲ್ಲ ಅತ್ತೆ. ನನ್ನ ಮಕ್ಳಿಗೆ ಒಂದು ಸೂರಾದ್ರೆ ಸಾಕು. ಬದುಕು ಬದಲಾಗಕ್ಕೂ ಮೊದಲು ಪರೀಕ್ಷೆ ಮಾಡತ್ತಂತೆ. ಈಗ ನಿಂದು ಆ ಪರೀಕ್ಷೆ ನಡೀತಾ ಇದೆ. ಒಂದ್ ದಿವಸ ನೀನ್ ಪಾಸ್ ಆಗೇ ಆಗ್ತೀಯ. ರಾಜನ್ ಜೊತೆ ರಾಣಿ ತರ ಜೀವನ ಮಾಡ್ತೀಯ. ಏನಂದ್ರೆ ಅತ್ತೆ? ಅಂದ್ರೆ ನೀನ್ ಮುಂದೆ ಇದು ರಾಣಿ ತರ ಬದುಕ್ತೀಯ ಅಂದೆ ಅಷ್ಟೆ. ಅತ್ತೆ, ನಿಮಗೆ ಗೊತ್ತು, ಇಷ್ಟು ವರ್ಷದಿಂದ ನನ್ನನ್ನು ನೋಡ್ತಿದ್ದೀರಿ. ನಾನು ಯಾವತ್ತೂ ರಾಣಿಯಾಗಿ ಬದುಕಬೇಕು ಅಂತ ಆಸೆ ಪಟ್ಟವಳೆ ಅಲ್ಲ. ಆದ್ರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ನಡ್ಕೊಳ್ಳೋದು ತುಂಬಾ ಕಷ್ಟ ಅತ್ತೆ. ನೀನು ಆಸೆ ಪಡದೇ ಇದ್ರು ನಿನ್ನ ಒಳ್ಳೆ ಸ್ವಭಾವಕ್ಕೆ ಮೆಚ್ಚಿ ಆ ಭಗವಂತ ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆ ಕಣಿ ಹೆಂಗ್ಸ್ ಹೇಳ್ದಂಗೆ ನಿನ್ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗೋದಿದೆ. ನೀ ತಯಾರಾಗಿರು. ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಯಕ್ಕಾಗತ್ತಾ? ಎರಡೂ ಕೈ ಬೇಕು ಚಪ್ಪಾಳೆ ಹೊಡೆಯಕ್ಕೆ. ಹಾಗೆ ಭೂಮಿ ಹಸಿರಾಗಿ ಫಲವತ್ತ ಆಗಕ್ಕೆ ಆ ಮಳೆರಾಯಂದು ಕರುಣೆಯ ಹಣಿಗಳು ಬೇಕು, ಹೌದಾ? ಹಾಗೆ ನಿನ್ ಜೀವನನೂ ಚೆನ್ನಾಗಾಗತ್ತೆ. ನೀ ಚೆನ್ನಾಗಿರ್ತೀಯ ಭಾಗ್ಯ. ಯಾಕೆ ಹೇಳು? ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿಗಳು ಆ ಭಗವಂತ ಮಾಡ್ತಾ ಇದ್ದಾನೆ. ನೀ ಚೆನ್ನಾಗಿರ್ತೀಯ ಮಗಳೇ, ತುಂಬಾ ಚೆನ್ನಾಗಿರ್ತೀಯ. ಅಲ್ಲ ಅತ್ತೆ, ಏನ್ ಹೇಳ್ಬಿಟ್ಟು ಹೋದ್ರು? ಭೂಮಿ, ಮಳೆರಾಯ, ಏನರ್ಥ? ಓ, ನಾನು ಮಾಡ್ತಿರೋ ಕೈತುತ್ತು ಬಿಸ್ನೆಸ್ ಅಲ್ಲಿ
ಬೆಳಿತೀನಿ ಅಂತ ಹೇಳಿದ್ರು ಅನ್ಸುತ್ತೆ. ಹಾಗಾದ್ರೆ ಸಾಕಪ್ಪ ದೇವ್ರೆ. ಅಪ್ಪ, ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ಸಂಕ್ರಾಂತಿವರೆಗೂ ಇದು ಯಾವ ವಿಷಯನೂ ತೆಗಿಬೇಡಿ ಅಂತ ಹೇಳಿದ್ದೆ ತಾನೆ. ಮತ್ತೆ ಯಾಕೆ ಈ ವಿಷಯನ ತೆಗಿತಾ ಇದ್ದೀರಾ? ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ನೋಡಿದೆಯಾ ಮೀನಾಕ್ಷಿ, ನಾನು ಆಗ್ಲೇ ಹೇಳ್ದೆ ತಾನೆ, ಮದುವೆ ವಿಷಯ ಎತ್ತಿದ್ರೆ ಅವನು ಕೇಳೋದಿಲ್ಲ ಅಂತ. ನೋಡು ಏನಾಯ್ತು. ಅಣ್ಣ, ಅವನು ಹೇಳ್ತಾನೆ ಅಂತ ನಾವು ಸುಮ್ಮನಿರಕ್ಕಾಗತ್ತಾ? ನನ್ನ ಹತ್ರ ಇನ್ನೊಂದು ಪ್ಲಾನ್ ಇದೆ. ಏನು? ಅವನೀಗ ನಮ್ಮ ಮಾತಿಗಿಂತ ಭಾಗ್ಯನ್ ಮಾತನ್ನ ಜಾಸ್ತಿ ಕೇಳ್ತಾನೆ. ಭಾಗ್ಯನ್ ಜೊತೆ ತುಂಬಾ ಚೆನ್ನಾಗಿದ್ದಾನೆ. ನಾವು ಭಾಗ್ಯನ್ ಮುಖಾಂತರ ಈ ವಿಷಯನ ಹೇಳಿಸಿ ಆದಿ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡೋಣ. ಏನಂತೀಯ? ಓ, ಐಡಿಯಾ ಚೆನ್ನಾಗಿದೆಯಲ್ಲಮ್ಮ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಸರಿ, ನಾನು ಭಾಗ್ಯನ ಹತ್ರ ಮಾತಾಡ್ತೀನಿ, ಏನಾಗುತ್ತೋ ನೋಡೋಣ. ಮನ್ಸಲ್ಲಿರೋದನ್ನೆಲ್ಲ ಹೋಗಿ ಭಾಗ್ಯಾಗ ಹೇಳು ಅಂತ ಫ್ರೆಂಡಿಗೆ ಹೇಳಿದ್ದೀನಿ. ಅವ್ನು ಏನು ಮಾಡ್ತಾನೋ ಏನೋ. ಫೋನ್ ಮಾಡ್ಲಾ? ಅಯ್ಯೋ ಬೇಡ ಬೇಡ, ಎಷ್ಟೊತ್ತಾಗಿದೆ, ಪಾಪ ಮಲ್ಕೊಂಡಿರ್ತಾನೋ ಏನೋ. ಅಲ್ಲ, ನನ್ನ ಫ್ರೆಂಡ್ ಏನು ನಿರ್ಧಾರ ತಗೋತಾನೋ ಅಂತ ನಾನು ಇಷ್ಟು ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಿದ್ದೀನಿ. ಇವ್ರು ನೋಡಿದ್ರೆ ಗೊರ ಗೊರ ಅಂತ ಕೊರಕೆ ಹೊಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಏನು ಮಾಡಲಿ? ಅಯ್ಯೋ, ಫೋನ್ ಮಾಡಿ ಬಿಡ್ತೀನಿ. ಭಾಗ್ಯನ ಹತ್ರ ನಿನ್ನ ಪ್ರೀತಿ ವಿಷಯ ಹೇಳಲೇಬೇಕು ಅಂತ ತಾಕೀತ್ ಮಾಡ್ತೀನಿ. ಕುಸುಮ, ಏನಿದು? ಮಕ್ಳು ಮೊಬೈಲ್ ನೋಡ್ತಾ ಇದ್ರೆ ಬೈತಿ ಅವ್ರಿಗೆ. ಈಗ ನೀನ್ ಮಾಡ್ತಾ ಇರೋದೇನು? ನಾ ಏನ್ ಮಾಡ್ದೆ? ಮಲ್ಕೊಳ್ಳೋದು ಬಿಟ್ಟು ಫೋನ್ ನೋಡ್ತಾ ಇದೆಯಲ್ಲ, ಅದು ಇಷ್ಟೊತ್ತಲ್ಲಿ. ರೀ, ನನ್ನ ಟೆನ್ಷನ್ ನನಗೆ, ಸುಮ್ಮನೆ ಇರ್ರಿ ನೀವು. ಟೆನ್ಷನ್? ಅದೇನ್ ಟೆನ್ಷನ್ ಕುಸುಮ? ನನ್ನ ಹತ್ರ ಹೇಳ್ಕೊ. ಏನಿಲ್ಲ, ನೀವು ಮಲ್ಕೊಳ್ಳಿ. ಕುಸುಮ, ನಾನು ನಿನ್ನ ಗಂಡ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ. ನೀನು ಏನಿಲ್ಲ ಅಂತ ನಾಟಕ ಮಾಡಿದ್ರು ನಿನ್ನ ತಲೆಯಲ್ಲಿ ಏನೋ ಕೊರಿತಾ ಇದೆ ಅಂತ ನನಗೆ ಗೊತ್ತಾಗತ್ತೆ. ಏನು ಹೇಳು? ಅದು ಏನು ಅಂತ ಹೇಳು ಕುಸುಮ. ನನ್ನ ಕೈಲಿ ಏನಾದ್ರು ಸಹಾಯ ಮಾಡೋಕ್ಕಾಗತ್ತ ನೋಡ್ತೀನಿ. ಅದು ನಮ್ಮ ಭಾಗ್ಯಂಗೆ ಇನ್ನೊಂದು ಹಾ? ಅಯ್ಯೋ, ಫ್ರೆಂಡು ಇನ್ನೂ ಭಾಗ್ಯನ ಹತ್ರ ಏನೂ ಹೇಳೇ ಇಲ್ಲ. ಅದಕ್ಕೆ ಮುಂಚೆ ನಾನೇನಾದ್ರು ಇವ್ರಿಗೆ ಹೇಳ್ಬಿಟ್ರೆ ಇವ್ರಿಗೆ ಗೊತ್ತಾಗಲ್ಲ. ತಗೊಂಡೋಗಿ ಆ ಸುನಂದಾಗ ಹೇಳ್ಬಿಡ್ತಾರೆ. ಸುನಂದಾಗ ಹೇಳಿದ್ರೆ ಮುಗ್ದೇ ಹೋಯ್ತು, ದೊಡ್ಡ ರಂಪ ಮಾಡಾಕ್ಬಿಡ್ತಾರೆ. ಬೇಡಪ್ಪ, ಈಗಲೇ ಏನು ಹೇಳೋದು ಬೇಡ. ಏನು ಹೇಳು ಕುಸುಮ? ಏನೂ ಇಲ್ಲ, ಸುಮ್ಮನೆ ಮಲ್ಕೊಳ್ಳಿ. ಮತ್ತು ನೀನು ಮಲ್ಗಲ್ವಾ? ನಿದ್ದೆ ಬಂದ್ಮೇಲೆ ನಾನು ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಕರ್ಮ, ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ರೆ ನಿದ್ದೆ ಹೇಗೆ ಬರುತ್ತೆ ಹೇಳು? ಒಳ್ಳೆ ಕಾಲೇಜ್ ಹುಡುಗರ ಥರ ಪದೇ ಪದೇ ಮೊಬೈಲ್ ನೋಡ್ಕೊಂಡು. ನನಗೇನಾಗಬೇಕು? ನಾ ಮಲ್ಕೊಳ್ತೀನಿ. ಅಯ್ಯೋ, ಫ್ರೆಂಡಾ? ಇಷ್ಟೊತ್ತಲ್ಲಿ ಯಾವ ಫ್ರೆಂಡ್ ಕುಸುಮ? ನನ್ನ ಹೊಸ ಬಾಯ್ ಫ್ರೆಂಡ್ ರೀ. ತೆಪ್ಪಗೆ ಮಲ್ಕೊಳ್ರಿ. ಅಯ್ಯೋ ದೇವ್ರೆ, ನಾನೇನಾದ್ರು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ರೇಗ್ತೀಯ ನೀನು. ಇದಿನ ಅಭ್ಯಾಸ. ನನಗೇನಾಗಬೇಕು? ನಾ ಮಲ್ಕೊಳ್ತೀನಿ. ಏನ್ ಫ್ರೆಂಡು, ನಿದ್ದೆ ಬರ್ತಿಲ್ವಾ? ತಲೆಗೆ ಹುಳ ಬಿಟ್ಟು ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಿರಲ್ಲ ಗೆಳತಿ. ಈಗ ಏನ್ ನಿರ್ಧಾರ ಮಾಡಿದೆ ಅದು ಹೇಳು. ಅದು ನಾನು ನಾನು ನೀನು ನಾನು ನಾನು
ಅಯ್ಯೋ ರಾಮ, ನನಗಿಲ್ಲಿ ಟೆನ್ಷನ್ ಆಗ್ತಾ ಇದೆ. ನೀ ನೋಡಿದ್ರೆ ರಾಗ ಎಳಿತಾ ಇದೀಯ, ನಾನು ಅಂತ. ಏನು ಅಂತ ಹೇಳು. ಅದು ನಾನು ನಾಳೆ ಭಾಗ್ಯವ್ರ ಹತ್ರ ನನ್ನ ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಫ್ರೆಂಡು, ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ನನ್ನ ಪ್ರೀತಿ ವಿಷಯನ ನಾಳೆ ಭಾಗ್ಯವ್ರ ಹತ್ರ ಹೇಳ್ತೀನಿ ಅಂತಂದೆ. ನಿನ್ ಬಾಯಿಲಿ ಈ ಮಾತು ಕೇಳೋದಕ್ಕೆ ಎಷ್ಟು ಕಾಡಿಸ್ಬಿಟ್ಟೆ ಅಲ್ಲ ನೀನು. ಒಟ್ಟಲ್ಲಿ ನನ್ ಜನ್ಮ ಸಾರ್ಥಕಾಯ್ತು. ಪುಣ್ಯಾತ್ಮ ನೀನು. ಕೊನೆಗೂ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಗೆಳತಿ, ನನ್ಗೆ ನಿದ್ದೆನೆ ಬರ್ತಿಲ್ಲ, ತುಂಬಾ ಭಯ ಆಗ್ತಿದೆ. ಈಗ ನೀನ್ ಇಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ನೋಡು, ಆ ಭಗವಂತ ನಿನ್ ಜೊತೆ ನಿಲ್ತಾನೆ. ಏನ್ ಯೋಚನೆ ಮಾಡ್ಬೇಡ, ನೆಮ್ಮದಿಯಾಗಿ ಮಲ್ಕೋ ಫ್ರೆಂಡು. ನಾನು ಅಷ್ಟೇ ಕಣ್ ತುಂಬಾ ನಿದ್ದೆ ಮಾಡ್ತೀನಿ. ಗೆಳತಿ, ನೀವಿನ್ನು ಮಲ್ಗಿಲ್ವಾ? ಅದು ನೀನ್ ಏನ್ ನಿರ್ಧಾರ ತಗೋತೀಯ ಅಂತ ಯೋಚನೆ ಮಾಡ್ತಿದ್ದೆ ನೋಡು, ಆ ಭಯದಲ್ಲಿ ನಿದ್ದೆನೇ ಬರ್ಲಿಲ್ಲ. ನೀನು ಭಾಗ್ಯನ ಹತ್ರ ನಿನ್ ಪ್ರೀತಿನ ಹೇಳ್ಕೊತೀನಿ ಅಂತ ಹೇಳ್ದಿಯಲ್ಲ, ಮುಗೀತು. ಇನ್ ನಾನು ನೆಮ್ಮದಿಯಾಗಿ ಮಲ್ಕೋತೀನಿ. ಸರಿ ಗೆಳತಿ, ಗುಡ್ ನೈಟ್. ಸರಿ, ನೀನು ಮಲ್ಕೋ. ಆಮೇಲೆ ಬೆಳಗ್ಗೆ ಚೆನ್ನಾಗಿ ರೆಡಿ ಆಗ್ಬಾ. ಗುಡ್ ನೈಟ್. ಆಯ್ತು ಗೆಳತಿ. ದೇವ್ರೆ, ಕೊನೆಗೂ ಅವಳ ಮೇಲೆ ಕರುಣೆ ತೋರಿಸ್ದಿಯಲ್ಲಪ್ಪ. ಅವಳ ಜೀವನಕ್ಕೆ ಒಂದ್ ದಾರಿ ಮಾಡಿಕೊಟ್ಟಿಯಲ್ಲ ಭಗವಂತ.